ಸತ್ಯಪ್ರಮೋದತೀರ್ಥಾರ್ಯ ಮೌನ್ಯಾಯ ಸುಧಾರಧಾನ್. ವಿಶೇಷವಾಗಿ ಶ್ರೀ ಪ್ರಮೋದಾತ್ಮ ಗುರುಕುಲದಲ್ಲಿ ಇವತ್ತು ನಾಳೆ ನಾಡಿದ್ದು 3 ದಿವಸ ಗಾಯತ್ರಿ ನಾರಾಯಣ ದೇವರ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಶ್ರೀ ವೆಂಕಟೇಶ ದೇವರ ದೇವಸ್ಥಾನದ ವಿರಾಮಂಡಿಯವರು, ಗಣೇಶ್ವರ ವಿರಾಮಂಡಿಯವರು ಅಲ್ಲಿಂದ ಇಲ್ಲಿಗೆ ಒಂದು ವಿಶೇಷವಾಗಿ ನಾರಾಯಣ ದೇವರ ಪ್ರೀತಿಗಾಗಿ ಈ ವಿಶೇಷವಾಗಿರ್ತಕ್ಕಂತಹ ಗಾನ ಹರಿದಾಸ ವಾಹಿನಿಯನ್ನು ನಡೆಸಿಕೊಡುವಂತಹ ಈ ಲಕ್ಷ್ಮೀ ವೆಂಕಟೇಶ ದೇವರ ಭಜನಾ ಮಂಡಳಿ ಗಣೇಶಕರ ಇವರಿಗೆ ನಮ್ಮ ಪ್ರಮೋದಾತ್ಮ ಗುರುಕುಲ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲಿಗೆ ವಿಶೇಷವಾಗಿ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಆಗಬೇಕು, ವಿಶೇಷವಾಗಿ ಹರಿವಾಯುಗಳ ಅನುಗ್ರಹ ಆಗಬೇಕು ಅಂತ ಹೇಳ್ತಾ ಮೊದಲಿಗೆ ಗಣಪತಿಯ ಹಾಡುವ ಮೂಲಕವಾಗಿ ವಿಶೇಷವಾಗಿ ಈಗ ಈ ಭಜನೆ ಕಾರ್ಯಕ್ರಮ ಸಾಂಗವಾಗಿ ಅಂತಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. Thank you.
बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविदो नुनं मनान्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। ನಮ್ಮ ಪ್ರಮೋದಾತ್ಮ ಗುರುಕುಲದ 6 ವರ್ಷ ಸಮಾಪ್ತಿಯಾಗಿ 7ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಪರಮ ಪೂಜ್ಯ ಮಹಾಸ್ವಾಮಿಗಳವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ಅಮೃತಮಯವಾದಂತಹ ಹಸ್ತದಿಂದಾಗಿ ಎಲ್ಲರ ಬುದ್ಧಿಯನ್ನ ಪ್ರಚೋದನೆಯನ್ನ ಮಾಡುವಂತಹ ಗಾಯತ್ರಿ ನಾರಾಯಣ ದೇವರ ಪ್ರತಿಷ್ಠಾಪನೆಯನ್ನು ಕೂಡ ತಾವು ಮಾಡಿ ಇಂದಿಗೆ 6 ವರ್ಷಗಳು ಸಮಾಪ್ತಿಯಾಗಿ 7ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಇಂತಹ ಪ್ರತಿ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದಾಗಿ ವೈಭವದಿಂದಾಗಿ ವಾರ್ಷಿಕೋತ್ಸವದ ಆಚರಣೆಯನ್ನ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚಾರ್ಯರು ಆಜ್ಞೆಯನ್ನು ಮಾಡಿದ್ದಕ್ಕಾಗಿ ಎಲ್ಲ ಭಜನಾ ಮಂಡಳಿಗಳಿಗೆ ಹೇಳಿ, ವಿಶೇಷವಾಗಿ ವೆಂಕಟೇಶ್ವರ ಭಜನಾ ಮಂಡಳಿ ಅಲ್ಲಿ ಎಲ್ಲರಿಗೂ ಹೇಳಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಾಗ ಒಂದೇ ಒಂದು ಮೆಸೇಜ್ ಅನ್ನ ನಾವು ಹಾಕಿದ್ದಕ್ಕೆ ಅತ್ಯಂತ ಆಚಾರ್ಯರ ಮೇಲಿನ ಗೌರವದಿಂದಾಗಿ, ಆ ಒಂದು ದೇವರ ಮೇಲಿನ ನಿಷ್ಠೆಯಿಂದಾಗಿ ಎಲ್ಲ ವೆಂಕಟೇಶ್ವರ ಭಜನಾ ಮಂಡಳಿಯವರು ಅತ್ಯಂತ ಪ್ರೀತಿಯಿಂದಾಗಿ ಆದರ ಗೌರವಗಳಿಂದಾಗಿ ಇಲ್ಲಿ ಬಂದು ಸುಮಾರು 1 ಗಂಟೆಗಳ ಕಾಲ ನಾವೇ ರೆಡಿ ಇದ್ದಿದ್ದಿಲ್ಲ, ಅವರೇ ಅತ್ಯಂತ ಬೇಗನೆ ಸರಿಯಾದ ಸಮಯಕ್ಕೆ ಬಂದು ತಮ್ಮದೇ ಮನೆಯಲ್ಲಿ ತಾವು ಬರುವಂತೆ, ಯಾಕಂದ್ರೆ ಬಂದಾಗ ನಾವು ಯಾರು ಇಲ್ಲಿ ಒಳಗೆ ಬರ್ರಿ ಅಂತ ಕರೀಲಿಕ್ಕೂ ಇದ್ದಿದ್ದಿಲ್ಲ, ಅವರೇ ಅತ್ಯಂತ ಪ್ರೀತಿಯಿಂದಾಗಿ ಒಳಗಡೆ ಬಂದು ಆ ನಾರಾಯಣ ದೇವರಿಗೆ ಅತ್ಯಂತ ಪ್ರೀತಿಕರವಾದಂತಹ ಸಂಗೀತ ಸೇವೆಯನ್ನ ಅತ್ಯಂತ ನಿಷ್ಠೆಯಿಂದಾಗಿ ತಾವು ಮಾಡಿದ್ದಾರೆ. ದೇವರು ಆ ವೆಂಕಟೇಶ್ವರ ಭಜನಾ ಮಂಡಳಿಯವರಿಗೆ ಹಿತೋಪೇತಿಶಯವಾಗಿ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ರಕ್ಷಣೆಯನ್ನು ಮಾಡಲಿ, ಎಲ್ಲ ತರಹದ ವಿಘ್ನಗಳನ್ನು, ಸಾಂಸಾರಿಕವಾದಂತಹ ಎಲ್ಲ ದುಃಖಗಳನ್ನು ಆ ದೇವರು ಕಳೆದು ವಿಶೇಷವಾದಂತಹ ಸೌಭಾಗ್ಯವನ್ನ ಕೊಡುವಂತೆ ಆಚಾರ್ಯರು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಧಾನವಾಗಿ ವಾರ್ಷಿಕೋತ್ಸವ ಅಂತಂದ್ರೆ ಇದೊಂದು ಯಾವುದೋ ಒಂದು ಲೌಕಿಕ ಸಂಸ್ಥೆಯ ವಾರ್ಷಿಕೋತ್ಸವ ಇದ್ದಂತೆ ಕೇವಲ ಲೌಕಿಕವಾದಂತಹ ವ್ಯಾಪಾರಗಳನ್ನ, ಕರ್ಮಗಳನ್ನ ಊಟ ಮಾಡಿ ಎದ್ದು ಹೋಗೋದು ಮಾತ್ರ ಇದೊಂದು ನಮ್ಮ ವಾರ್ಷಿಕೋತ್ಸವದ ಉದ್ದೇಶ ಅಲ್ಲ. ಈ ಪ್ರಮೋದಾತ್ಮ ಗುರುಕುಲ ಮತ್ತು ಗಾಯತ್ರಿ ನಾರಾಯಣ ದೇವರ ಪ್ರತಿಷ್ಠಾಪನೆ ಪರಮ ಪೂಜ್ಯ ಗುರುಗಳು ಮಾಡಿದ್ದರ ಉದ್ದೇಶ, ಆಚಾರ್ಯರು ಇಷ್ಟು ಪ್ರಯತ್ನ ಪಟ್ಟು ಮಾಡಿದ್ದರ ಉದ್ದೇಶ ಏನು ಅಂತಂದ್ರೆ, ಈ ಗುರುಕುಲದಿಂದಾಗಿ ಪ್ರತಿ ದಿವಸವೂ ಜನರಿಗೆ ಇದರಿಂದ ಜ್ಞಾನ ಪ್ರಸಾರವಾಗಬೇಕು. ಆಚಾರ್ಯರ ಉದ್ದೇಶದಿಂದಾಗಿ ಯಾವತ್ತು ಗುರುಕುಲ ಪ್ರಾರಂಭವಾಯಿತೋ ಅವತ್ತಿನಿಂದ ಇವತ್ತಿನ ತನಕ ಶ್ರೀಮದ್ ಭಾಗವತ ಪ್ರವಚನ ನಿಂತಿಲ್ಲ. ಇಲ್ಲಿ ಬಡಾವಣೆಯಲ್ಲಿ ಬರುವಂತಹ ಎಲ್ಲ ವ್ಯಕ್ತಿಗಳಿಗೂ ಇದು ಗುರುತು. ಪ್ರತಿ ಶ್ಲೋಕದ ಭಾಗವತದ ಒಂದು ಸಂದೇಶ ಎಲ್ಲರಿಗೂ ಮುಟ್ಟುವಂತಹ ಒಂದು ದೊಡ್ಡ ಕಾರ್ಯ. ಅದರ ಜೊತೆಗೆ ಎಲ್ಲರಿಗೂ ಗೃಹಸ್ಥರಿಗೆ ಪಾಠಗಳು, ಶಿಷ್ಯರಿಗೆ ಪಾಠಗಳು, ಇಂತಹ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಅದಕ್ಕಾಗಿ ಈ ವಾರ್ಷಿಕೋತ್ಸವದ ನಿಮಿತ್ತಕವಾಗಿ 3 ದಿವಸಗಳ ಕಾಲ ಮೊನ್ನೆ ತಾನೇ ವಿಶೇಷವಾಗಿ ರಾಮನವಮಿಯ ಆಚರಣೆಯನ್ನು ಮಾಡಿದ್ದೇವೆ. ಆ ರಾಮನವಮಿಯ ಆಚರಣೆಯ ಹಿನ್ನೆಲೆಯಲ್ಲಿ ರಾಮದೇವರ ಗುಣಗಳೇನು, ಏನು ರಾಮದೇವರಲ್ಲಿ ಇರುವಂತಹ ವ್ಯಕ್ತಿತ್ವ, ಅದು ಒಬ್ಬ ಸಾಂಸಾರಿಕವಾಗಿರನೋ, ಅಣ್ಣ ತಮ್ಮಂದಿರ ಜೊತೆಗೆ, ತಂದೆ ತಾಯಿಗಳ ಜೊತೆಗೆ,
ಪ್ರಜೆಗಳ ಜೊತೆಗೆ ರಾಜಕೀಯವಾಗಿ ಎಲ್ಲರ ಜೊತೆಗೆ ಹೇಗಿರಬೇಕು ಅಂತನ್ಲಿಕ್ಕೆ ಆದರ್ಶ ಗುಣ ವ್ಯಕ್ತಿ ಅಂತಂದರೆ ಅದು ಶ್ರೀರಾಮಚಂದ್ರ. ಅಂತಹ ರಾಮಚಂದ್ರ ದೇವರನ್ನ ಪ್ರತಿಪಾದನೆ ಮಾಡುವುದು ಅದು ವಾಲ್ಮೀಕಿ ರಾಮಾಯಣ. ಆ ವಾಲ್ಮೀಕಿ ರಾಮಾಯಣದ ಸಂಗ್ರಹ ಅರ್ಥಾತ್ ವಾಲ್ಮೀಕಿ ರಾಮಾಯಣದ ನಿರ್ಣಯವನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ 3 ದಿವಸಗಳ ಕಾಲ, ಇವತ್ತು ಮತ್ತು ನಾಳೆ ಮತ್ತು ನಾಡಿದ್ದು ವಾರ್ಷಿಕೋತ್ಸವದ ನಿಮಿತ್ತ ಬೆಳಿಗ್ಗೆನೆ ಪ್ರವಚನ ಇರುತ್ತದೆ. ಇವತ್ತು ನಾಳೆ ಮಾತ್ರ ಸಾಯಂಕಾಲ 6 ಈ ಜ್ಞಾನ ಕಾರ್ಯ ಪ್ರಾರಂಭವಾಗ್ತದೆ. ಭಜನೆ ಮಾಡೋದಕ್ಕೆ ಎಷ್ಟು ಶ್ರದ್ಧೆಯಿಂದ ಬರುತ್ತೇವೆಯೋ ಅದಕ್ಕಿಂತ ಆ ಭಜನೆ ಮಾಡಿದ್ದರ ಫಲ ಏನು ಅಂತಂದರೆ ಜ್ಞಾನದ ಸಂಪಾದನೆ. ಪ್ರಣವಾಯ ವಿಶ್ವೋದಯ ಸ್ಥಿತಿಯಾಯ ವಿಗತಾಯ ನಮೋ ನಮಸ್ತೆ. ಯೋ ವಿಪ್ರಲಂಬ ವಿಪರೀತ ಮತಿ ಪ್ರಭೂತಾನ್ ವಾದಾನಿರಸ್ಯ ಕೃತವಾನ್ ಭವಿತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದ ತೀರ್ಥ ಮುನಿವರ್ಯಂ ಅಹಂ ನಮಾಮಿ. ಭವತ್ಯದನುಭವಾಯ ವಿಶ್ವೋದಯ ಸ್ಥಿತಿಯಾಯ ವಿಗತಾಯ ನಮೋ ನಮಸ್ತೆ. ಯೋ ವಿಪ್ರಲಂಬ ವಿಪರೀತ ಮತಿ ಪ್ರಭೂತಾನ್ ವಾದಾನಿರಸ್ಯ ಕೃತವಾನ್ ಭವಿತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದ ತೀರ್ಥ ಮುನಿವರ್ಯಂ ಅಹಂ ನಮಾಮಿ. ಭವತ್ಯದನುಭವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮೋಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನೌಮಿ ನ್ಯಾಯ ಸುಧಾಧಿಕೃಜ್ಜಯ ಮುನಿಂ ಶ್ರೀಪಾದರಾಕ್ಷಂ ಮುನಿಂ ವ್ಯಾಸಾರ್ಯಾನ್ ವಿವಿಧಾಗಮಾದ್ಯವಿಹರಾನ್ ಶಿವಾದಿರಾಜಾನಪಿ ವಂದೇ ಹಂಸವರಾನ್ ರಘೋತ್ತಮ ಗುರುಂ ಮೈದದ್ಯವಾರಾಮಿತಿಂ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ಅತ್ಯಂತ ಸುಂದರವಾಗಿ ಸೊಗಸಾಗಿ ಸಾಕ್ಷಾತ್ ಪರಮಾತ್ಮನೇ ಶ್ರೀನಿವಾಸನೇ ಬಂದನೇನೋ ಅಂತನ್ನುವಂತೆ ಸುಂದರವಾದ ಸ್ವರಗಳಿಂದ ಭಕ್ತಿಯಿಂದ ದೇವರಿಗೆ ಮುಖ್ಯ ಭಕ್ತಿ ಬೇಕು. ಭಕ್ತಿ ಇಲ್ಲದೆ ಬೇರೆ ಎಲ್ಲ ಆಡಂಬರಗಳು ಜೀರೋಗ್ತದೆ. ಏಕಾಪಿ ಅಭಿಷ್ಟ ಫಲದ ಸಿಂಹಾಚಾರ್ಯ ಹೇಳ್ತಾರೆ, ಎಲ್ಲ ವೃತಾಚರಣೆ ನಿಯಮಗಳಿದ್ರೂ ಕೂಡ ಭಕ್ತಿ ಒಂದಿಲ್ಲ ಅಂದ್ರೆ ಎಲ್ಲ ಇದ್ದಂಗೆ. ಭಕ್ತಿ ಒಂದಿತ್ತು ಅಂದ್ರೆ ಎಲ್ಲ ಅದಕ್ಕೆ ಮಹತ್ವ ಬರ್ತದೆ ಅಂತ ಹೇಳಿದಂಗೆ ಅತ್ಯಂತ ಭಕ್ತಿಯಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದು ಶ್ರೀನಿವಾಸನಿಂದ ನಾರಾಯಣ ತನಕ ಬಂದು ಅಂದ್ರೆ ದೇವರಿಂದ ದೇವ್ರ ಕಡೆನೇ ಹೋಗೋದು. ಜನಗಳನ್ನು ಕಳೆಯುವ ಜನರೇ ಸುಜನರು ಅಂತ ಹೇಳಿದಂಗೆ ಅಂತಹ ನೀವೆಲ್ಲ ಸಜ್ಜನರು ಅಲ್ಲಿಂದ ಇಲ್ಲಿಗೆ ಬಂದು ಆ ದೇವರ ನಾಮಸ್ಮರಣೆಯನ್ನು ಮಾಡಿದ್ದೀರಿ. ದೇವರು ಚಿರಕಾಲವಾಗಿ ನಿಮಗೆ ಸಂತೋಷವನ್ನು ಕೊಟ್ಟು ಮತ್ತೆ ಅವನ ಕಥೆಗಳಲ್ಲಿ ಪ್ರವೃತ್ತರನ್ನಾಗಿ ಮಾಡಲಿ. ದೇವರ ನಾಮಸ್ಮರಣೆಯಿಂದ ನಮಗೆ ಬರಬೇಕಾಗಿರ್ತಕ್ಕಂತಹ ಫಲ ಬೀಜ ಬಿಚ್ಚಿದಾಗ ಬಯಸೋದೇನು, ನಮಗೆ ಒಳ್ಳೆ ಫಲವತ್ತಾಗಿರ್ತಕ್ಕಂತಹ ರಾಶಿ ಆಗಬೇಕು ಅಂತಂದಂಗೆ ನಮಗೆ ರಾಶಿ ಅಂದ್ರೆ ಆ ಪರಮಾತ್ಮನನ್ನ ತಿಳ್ಕೊಳ್ಳೋದು, ಪರಮಾತ್ಮನ ಒಲುಮೆ, ಅದೇ ಮುಖ್ಯವಾಗಿ ದೇವರನ್ನು ಅವಶ್ಯವಾಗಿ ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಇನ್ನು ಸಂಜೀವಾಚಾರ್ಯ ತಿಳಿಸಿದ್ರು, ಇಲ್ಲಿ ಕರೆದು ಕೂಡಿಸಲಿಕ್ಕೂ ವ್ಯವಸ್ಥೆ ಮಾಡ್ಲಿಕ್ಕೂ ಯಾರು ಇರಲಿಲ್ಲ ಅಂತ. ಅವರಿದು ಹೊರಗಿಂದಲ್ಲೇ ಅಲ್ಲ ಅಂತ ನಾನು ಅವ್ರದೇ ಅತ್ಯಂತ ಪ್ರೀತಿಯಿಂದನೇ ಅವ್ರದ್ದು ನಮ್ದು ಮೊದಲಿಂದ ಸಂಬಂಧ ಸುಮಾರು 12 ವರ್ಷಗಳಿಗಿಂತ ಹೆಚ್ಚದ ಅಂತ ಅನಿಸ್ತದೆ. ಹಾಗಾಗಿ ಅವರು ಅತ್ಯಂತ ನಮ್ದಿದು ನಾವು ಮಾಡಬೇಕು ಬರಬೇಕು ಅಂತ ಪ್ರೀತಿಯಿಂದ ಬಂದದ್ದು. ಹಾಗಾಗಿ ಅವರಿಗೆ ಇಷ್ಟು ಧನ್ಯವಾದಗಳನ್ನು ತಿಳಿಸ್ತಾ, ಈಗ ತಿಳಿದಂತೆ ರಾಮಾಯಣದ ಬಗ್ಗೆ ಸ್ವಲ್ಪ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ರಾಮಾಯಣನೇ ಯಾಕೆ ಅಂದ್ರೆ ಯಾವುದೇ ಆಗಲಿ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತ. ಅರ್ಜುನ ಅಂದ್ರೆ ಕೇವಲ ಅರ್ಜುನನಿಗಲ್ಲ, ಅರ್ಜುನ ಅಪರೋಕ್ಷ ಜ್ಞಾನಿ, ಇಂದ್ರಾವತಾರಿ. ಅರ್ಜುನಿಗೆ ಅವನಿಗೆ ಯಾವುದೂ ಅಜ್ಞಾನ ಇಲ್ಲ. ನಮ್ಮಗಳಿಗೆ ಬರುವ ಪ್ರಶ್ನೆಗಳನ್ನೇ ಅರ್ಜುನ ಪ್ರಶ್ನೆ ಮಾಡಿದ್ದಾಗ ಭಗವಾನ್ ವಾಚ ಅಂತ ಹೇಳಿ ಗೀತಾ ಆರಂಭ ಆಗಿದ್ದು ಹೊರತಾಗಿ ಅರ್ಜುನನ್ನ ನಿಮಿತ್ತ ಮಾಡಿಕೊಂಡು ಸಮಗ್ರವಾಗಿರ್ತಕ್ಕಂತಹ ಜೀವರಾಶಿಗಳು ಅಂದ್ರೆ ಸ್ವಲ್ಪ ತಪ್ಪಾಗ್ತದೆ, ಸಮಗ್ರವಾದ ಜೀವರಾಶಿಗಳಲ್ಲ. ಇಂತು ಸಜ್ಜನರು ಯಾರು ಮುಕ್ತಿ ಯೋಗ್ಯರೋ, ಯಾರು ತನ್ನ ಕಡೆ ಬರ್ಲಿಕ್ಕೆ ಯೋಗ್ಯರೋ ಅವರಿಗೆ ತನ್ನ ಕಡೆ ಬರ್ಲಿಕ್ಕೆ ಏನು ಹಾದಿ ಅಂತ ದೇವರೇ ಹೇಳ್ಕೊಟ್ಟಾನ. ದೇವ್ರ ಕಡೆ ಹೋಗ್ಬೇಕಾಗ್ಯದ ನಮ್ಗೆ. ದೇವ್ರ ಕಡೆ ಹೋಗ್ಬೇಕಂದ್ರೆ ವೈಕುಂಠ ಲೋಕಕ್ಕೆ ಹೋಗ್ಬೇಕು. ಆ ಲೋಕಕ್ಕೆ ಹೋಗ್ಲಿಕ್ಕೆ ದಾರಿ ಗೊತ್ತಾಗಬೇಕಲ್ಲ. ಬೆಂಗಳೂರಿಗೆ ಹೋಗ್ಲಿಕ್ಕೆ ದಾರಿ ಗೊತ್ತಾದಂಗ
ದೇವರು ತನ್ನ ಕಡೆ ಹೋಗಲಿಕ್ಕೆ ಮಾರ್ಗ ತಾನೇ ತಿಳಿಸಿಕೊಟ್ಟಿದ್ದಾನೆ ಅರ್ಜುನನ ನಿಮಿತ್ತ ಮಾಡಿಕೊಂಡು. ಹಾಗಾಗಿ ಜನ್ಮ ಕರ್ಮ ಚ ಮೇ ದಿವ್ಯಂ, ನನ್ನ ಜನ್ಮ ನನ್ನ ಕರ್ಮ ನನ್ನ ಮಾಡ್ತಕ್ಕಂತಹ ಎಲ್ಲ ವ್ಯಾಪಾರ ಇವುಗಳನ್ನ ಏವಂ ಯೋ ವೇತಿ ತತ್ವತಃ ಅತ್ಯಂತ ಸರಿಯಾದ ಮಾರ್ಗದಲ್ಲಿ ಯಾರು ತಿಳಿತಾರೆಯೋ ಅವರು ಈ ದೇಹವನ್ನು ಬಿಟ್ಟ ಮೇಲೆ ಪುನರ್ಜನ್ಮ ನೈವೇತಿ, ಯಾವ ಪುನರ್ಜನ್ಮವನ್ನು ಪಡೆಯುವುದಿಲ್ಲ ಅಂತ. ಅದೇ ರಾಮನಿಂದ ಅಭಿನಯನಾಗಿರ್ತಕ್ಕಂಥ ಕೃಷ್ಣನೇ ದೇವಸ್ಥಾನ. ಯಾಕಪ್ಪ ಇದು ಅಂದ್ರೆ ದೇವರ ಸ್ಮರಣ, ನಮಗೆ ದೇವರ ಸ್ಮರಣ, ದೇವರ ಉಪಕಾರ ಸ್ಮರಣ, ಅದರೊಳಗೆ ದೇವರ ಸೃಷ್ಟಿ ಇತ್ಯಾದಿಗಳು ಬರ್ತದೆ. ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯಾತ್ಯವನೇಕ ರೂಪಕಾಂ ಅಂತ ಸುಮಧ್ವಿಜಯಕಾರ ತಿಳಿಸ್ತಾರೆ. ಸ್ಮೃತಿ ಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ, ಪರಮಾತ್ಮನ ಸ್ಮರಣ ಅವನ ಕರ್ಮಗಳನ್ನು ತಿಳಿದ್ರೆ ಇದೇ ಮೋಕ್ಷಕ್ಕೆ ದಾರಿ. ನಾನೇ ಪಂಥ ಏನಾಯ ವಿದ್ಯತೆ. ಹಾಗಾಗಿ ಪರಮಾತ್ಮನ ಜನ್ಮ ಕರ್ಮ ಅವುಗಳ ಸ್ಮರಣ, ಅದರೊಳಗೆ ವಿಶೇಷವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ರಾಮಾವತಾರದ ಬಗ್ಗೆ ಸ್ವಲ್ಪ ಹಳದ ರಾಮಾಯಣ, ಶತಕೋಟಿ ವಿಸ್ತಾರ ರಾಮಾಯಣ ಎಷ್ಟದ, 100 ಕೋಟಿ ಶ್ಲೋಕಗಳವೆ ಮೂಲ ರಾಮಾಯಣ. ಹೈಗಿರಿ ರೂಪಿ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು. ಬ್ರಹ್ಮದೇವರು ಯಜ್ಞ ಮಾಡಿದಾಗ ಹೈಗಿರಿ ರೂಪಿ ಪರಮಾತ್ಮ ಅಲ್ಲಿ ಅವತಾರ ಯಜ್ಞದಿಂದ ಮೇಲೆ ಬಂದ ತಕ್ಷಣ ಉಪದೇಶ ಮಾಡಿದ್ದು 100 ಕೋಟಿ ಶ್ಲೋಕಗಳಿವೆ. ಹಾಗಾಗಿ ಅಂತಹ ರಾಮಾಯಣ ಅದನ್ನು ಇವತ್ತು ಉಪಲಬ್ಧನೇ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ವಾಲ್ಮೀಕಿ ರಾಮಾಯಣನೇ ಗ್ರಹಣ ಮಾಡಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ 24,000 ಶ್ಲೋಕಗಳಿವೆ. ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥದ್ದು ಎಷ್ಟು? 24,000 ಶ್ಲೋಕಗಳು. ಸಣ್ಣ ತಿಳಿದುಕೊಂಡ್ರೆ ಬಹಳ ಏನು ರಾಮಾಯಣದ ಬಗ್ಗೆ ಅಷ್ಟೇ. ರಾಮಾಯಣದ ಕೈ ಹಾಕೋದು, ಅದನ್ನು ಅಧ್ಯಯನ ಮಾಡಿ ನಾವು ಅನುಷ್ಠಾನ ಮಾಡೋದು ಇದು ಬಹಳ ಇಂಥ ಪ್ರಶ್ನೆ ಕೇಳ್ತಾರೆ. ತಪಸ್ವಾಧ್ಯಾಯ ನಿರತಂ ತಪಸ್ವೀಂ, ತಪಸ್ವಾಧ್ಯಾಯದಲ್ಲಿ ನಿರತರಾಗಿರ್ತಕ್ಕಂಥವ್ರು ನಾರದರು. ಸಾಮಾನ್ಯ ಅಲ್ಲ, ನಾವು ನಾರದರಂದ್ರೆ ಏನೋ ಆ ಕಡೆ ಈ ಕಡೆ ಹಚ್ಚೋದು ಚುಚ್ಚೋದು ಅಂತ ಹಿಂಗೆ ತಿಳ್ಕೊಂಡ್ಬಿಟ್ಟಿರ್ತೀವಿ ಪುರಾಣ ಕೇಳಿ. ಅದಕ್ಕೆಲ್ಲ ದೊಡ್ಡ ಅರ್ಥಪೂರ್ಣತೆ ಇದೆ. ಸಿಂಗಾಚಾರ್ಯ ಹೇಳ್ತಾರೆ ನಾರದರದ್ದು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಹಿಂದೆ ಅರ್ಥಪೂರ್ಣತೆ ಇದೆ. ಆಗ ಅಂತಹ ಮಹಾನುಭಾವರು ತಪಸ್ವಿವಾಗ್ವಿದಾಂ ವರಂ, ತಪಸ್ವಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವ್ರು ನಾರದರು. ಅಂತಹ ನಾರದನ್ನು ವಾಲ್ಮೀಕಿ ಮುನಿ ಪುಂಗವಂ ಪರಿಪ್ರಚ್ಛ, ಮುನಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ವಾಲ್ಮೀಕಿಗಳು ಕೇಳ್ತಾರೆ, ಕೋನೋಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ನಾರದರೆ ನೀವೆಲ್ಲಾ ಲೋಕಗಳ ಸಂಚಾರ ಮಾಡ್ತಕ್ಕಂಥವರು, ಈ ಲೋಕದೊಳಗ ಗುಣವಾನ್ ಕಷ್ಟ ಗುಣಪೂರ್ಣನಾಗಿರ್ತಕ್ಕಂಥ ವ್ಯಕ್ತಿ, ದೋಷ ದೂರನಾಗಿರ್ತಕ್ಕಂಥ ವ್ಯಕ್ತಿ, ವೀರನಾಗಿರ್ತಕ್ಕಂಥ ವ್ಯಕ್ತಿ ಯಾರು ಇಡೀ ಲೋಕದೊಳಗ ಅಂತ ಕೇಳಿದಾಗ ಅವಾಗ ರಾಮಾಯಣ ನೆನಪಾಗ್ತದೆ. ಯಾರವರಿಗೆ ಅದೇನೋ ರಾಮಾಯಣ ಮತ್ತೆ ಬ್ರಹ್ಮದೇವರಿಗೆ ಹೇಳಿದ್ದಲ್ಲ ಅದನ್ನೇ ಸಾರ ರೂಪವಾಗಿ ರಾಮಾಯಣವನ್ನ ಹೇಳಿಬಿಡ್ತಾರೆ. ರಾಮ ಅಂತ ಹೇಳಿ ಯಾರು ಜಗತ್ತಿನ ಗುಣಪೂರ್ಣ ಅಂದ್ರೆ ಶ್ರೀರಾಮ, ಮರ್ಯಾದಾ ಪುರುಷೋತ್ತಮ ರಾಮ್ ಅಂತ ಹೇಳಿ ಆರಂಭ ಮಾಡಿಕೊಂಡು ರಾಮಾಯಣವನ್ನ ಹೇಳಿದ್ರು ಅವ್ರ ರೂಪವಾಗಿ ರಾಮಾಯಣವನ್ನ ಹೇಳಿಬಿಡ್ತಾರೆ. ರಾಮ ಅಂತ ಹೇಳಿ ಯಾರು ಜಗತ್ತಿನ ಗುಣಪೂರ್ಣ ಅಂದ್ರೆ ಶ್ರೀರಾಮ, ಮರ್ಯಾದಾ ಪುರುಷೋತ್ತಮ ರಾಮ್ ಅಂತ ಹೇಳಿ ಆರಂಭ ಮಾಡಿಕೊಂಡು ರಾಮಾಯಣವನ್ನ ಹೇಳಿದ್ರು ಅವ್ರು ನಿಂತಲ್ಲಿ ಕೇಳಿ ಸುಮ್ ಭೇಟಿಯಾದಾಗ ಕೇಳಿದ್ದು. ಪುರಾಣ ಹೇಳ್ರಿ ಬರೀ ಮೈಕು ಟೇಬಲ್ ಕುರ್ಚಿ ಎಲ್ಲ ಫ್ಯಾನ್ ಹಚ್ಚಿ ಕರ್ಸಿದ್ದಲ್ಲ, ಸುಮ್ ಭೇಟಿಯಾದಾಗ ಕೇಳಿದ ಪ್ರಶ್ನೆ ಅವ್ರು ಹೇಳಿದ ಉತ್ತರ ರಾಮಾಯಣವನ್ನೇ ಹೇಳಿಬಿಟ್ಟಾಗ ತಲೆ ಒಳಗೆ ಪೂರ್ಣ ರಾಮಾಯಣ ತಿಳ್ಕೊಂಡ್ಬಿಟ್ರಂತ ವಾಲ್ಮೀಕಿಗಳು. ಅವ್ರು ಹೇಳ್ತಾ ಇದ್ದಂಗೆ ಈಗ ಆನಂದ ಆಶ್ರಮ ಇರ್ತಾ ಇದೆ. ರಾಮನ ವ್ಯಕ್ತಿತ್ವ, ಆ ಸೀತಾ ತ್ಯಾಗ, ಲಕ್ಷ್ಮಣನ ಆ ಪ್ರೇಮ, ದಶರಥನ ಅವಿದ್ಯವಾಗಿರ್ತಕ್ಕಂಥ ಇದೆಲ್ಲ ಕೇಳಿ ಪೂರ್ಣ ಸ್ವಚ್ಛ ರಾಮನೆಲ್ಲ ತಿಳ್ಕೊಂಡು ಮನಸ್ಸು ತಿಳಿಯಾಗಿಬಿಟ್ಟಿತ್ತು. ರಾಮಾಯಣ ಕೇಳಿದ್ರೆ ಮನಸ್ಸು ತಿಳಿಯಾಗಿಬಿಡ್ತದೆ. ಮನಸ್ಸು ಸ್ವಚ್ಛ ಆಯ್ತು, ಅಂತಃಕರಣ ಸ್ವಚ್ಛ ಆಯ್ತು ಅಂದ್ರೆ ಒಳಗ ಜ್ಞಾನ ಎಡಿಸ್ತದೆ. ಹಾಗಾಗಿ ಅಂತಹ ಕೇಳಿ ಆನಂದ ಮೊದಲೇ ಮಹಾಯೋಗ್ಯತಾ ಉಳ್ಳವರು. ಮತ್ತೆ ವಾಲ್ಮೀಕಿಗಳು ಕೇಳಿ ನದಿ ಸ್ನಾನ ಕೊಂಡಿದ್ರು. ಕೇಳೋದು ಯಾವಾಗ ಅಂದ್ರೆ ಸ್ನಾನ ಕೊಂಟಾಗ ಅಡಿಬಿಡಿ ಇರ್ತದೆ. ದೇವ್ರ ಪೂಜೆ ಆಗಬೇಕು, ಅಡಿಗೆ ಊಟ ಆಗಬೇಕು, ಬ್ರಾಹ್ಮಣರಿಗೆ ಭಾಗ ಅಡಿಬಿಡಿ ಇರ್ತದೆ. ಆದ್ರೆ ನಾರದರು ಇವರು ವಾಲ್ಮೀಕಿಗಳು ಕೇಳಿದ್ರು, ನಾರದರು ಹೇಳಿದ್ರು, ಎಲ್ಲಾ ಬಿಟ್ಟರು. ತುಂಬಾ ಪ್ರಶಾಂತವಾಗಿ ಪೂರ್ಣ ರಾಮನ ವ್ಯಕ್ತಿತ್ವನ ಮನಸ್ಸನ್ನ ತುಂಬಿಕೊಂಡಾಗ ಮನಸ್ಸು ತಿಳಿಯಾಗಿಬಿಟ್ಟಿತ್ತು, ಹೃದಯ ತಿಳಿಯಾಗಿಬಿಟ್ಟಿತ್ತು. ಯಾವುದೇ ಅವ್ರ ಕಲ್ಮಶ ಇಲ್ಲ, ಯಾವುದೇ ಬಯಕೆ ಇಲ್ಲ. ಲಕ್ಷ್ಮೀ ಪತಿ ಅಂತ ಅರ್ಥ, ಲಕ್ಷ್ಮೀ ಒಡೆಯ ಅಂತ ಅರ್ಥ, ಲಕ್ಷ್ಮೀ ಗಂಡ ಅಂತ ಮೊದಲು ಮಾಧವ, ಮಾ ಅಂದ್ರೆ ಲಕ್ಷ್ಮೀ ಅಂತ ಅರ್ಥದೆ. ಮಾ ನಿಷಾದ ಅಂದ್ರೆ ರಾಮ ಅಂತ ಅರ್ಥ. ಮಾ ನಿಷಾದ ಅಂದ್ರೆ ಲಕ್ಷ್ಮೀಪತಿಯಾಗಿರ್ತಕ್ಕಂಥ ಸೀತಾಪತಿಯಾಗಿರ್ತಕ್ಕಂಥ ರಾಮಚಂದ್ರನೇ ಅಲ್ರಿ. ಶಾಶ್ವತಿ ಸಮಹ ಅದಲ್ಲ, ಅದೇ ನಮಯ ಅಂದ್ರೆ ಶಾಶ್ವತಿ ಸಮಹ ತ್ವಂ ಪ್ರತಿಷ್ಠಾ ಕುರು.
ಏನಂಗಂದ್ರ ನೀನು ಸಾವಿರಾರು ವರ್ಷ ಸಜ್ಜನ ಹೃದಯದೊಳಗೆ ಪ್ರತಿಷ್ಠಾಂಕರು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಯರಿ ಅಂತ ಹೇಳಿದಂಗ ಸಜ್ಜನ ಮನಸ್ಸನ್ನ ಸಾವಿರಾರು ವರ್ಷ ನೀ ಇರು ಅಂತಿದ್ದಕ್ಕರ್ಥ ನೋಡಿ ಎಷ್ಟು ಸುಂದರವಾಗಿತ್ತು. ತಾವೇ ಅರ್ಥ ಮಾಡ್ಕೊಂಡು ಮತ್ತೆ ಕ್ರೌಂಚ ಮಿಥುನ ಎರಡನೇ ಪಾದ ಹೆಂಗ್ ಬಂಧಿಸ್ತೀರಿ ಆಚಾರ ಅಂತ ಸ್ವಲ್ಪ ತಿಳ್ಕೊಂಡು ಅವ್ರು ಕೇಳ್ತಾರೆ. ಅದಕ್ಕಂದ್ರು ಕ್ರೌಂಚ ಮಿಥುನಾದೇಕಂ, ಕ್ರೌಂಚ ಮಿಥುನ ಅಂದ್ರೆ ಇಲ್ಲೇ ರಾಮ ಸೀತಾನೇ ಇಬ್ರು ಪಕ್ಷಿಗಳು. ಅದರಲ್ಲಿ ಕ್ರೌಂಚ ಮಿಥುನಾದೇಕಂ ಅಗಮತ್, ನೀ ಏನ್ ಮಾಡಿದ್ರಿ ಅವಧಿ ಕಾಮಮೋಹಿತನು. ನೋಡ್ರಿ ಕಾಮಮೋಹಿತನ ಪಕ್ಷಿ ಕೊಡುವುದೇ ಇಲ್ಲ, ಕರೆಯದ್ರು ಇಲ್ಲೇ ಕೂತು ಕಾಮಮೋಹಿತನಾಗಿ ನೀನು ಏನ್ ಮಾಡಿದ್ರಿ, ಆ ಜೋಡಿಯನ್ನ ಕೆಡಿಸಿದಿ ನೀನು, ರಾಮ ಸೀತರನ್ನ ಕೆಡಿಸಿ ಕರ್ಕೊಂಡೋದಿಲ್ಲ ಕಾಮಮೋಹಿತನಾಗಿ ರಾವಣ ನೀನು ಶಾಯಿ ಅಂತ ಹೇಳಿ ಆ ರಾವಣಗೆ ಹೋಲಿಸಿದಾಗ ಇದು ಶುರು ಆಯ್ತು ರಾಮಾಯಣ ಅಂತ ನಾವು ಹೇಳ್ತೀವಿ. ಅದಕ್ಕ ರಾಮಾಯಣ ಅಂದ್ರೆ ಬಹಳ ಪುಣ್ಯ. ಅದರೊಳಗ ಮತ್ತೆ ಯಾರಿಗೆ ಅನಧಿಕಾರಿಗಳಿಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಗಾಯತ್ರಿ ಜಪ ಎಲ್ಲ ಪಾಪ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥದ್ದು, ಬ್ರಾಹ್ಮಣ ರಕ್ಷಣೆ ಬೇಕಾಗಿರ್ತಕ್ಕಂಥದ್ದು. ಗಾಯತ್ರಿ ಮಾಡಲಿಲ್ಲ ಅಂದ್ರೆ ಮುಂದೆ ಯಾವ ಕರ್ಮಕ್ಕೂ ಆಗುವುದಿಲ್ಲ. ಹಿಂದಕ್ಕೆಲ್ಲ ನಮ್ಮ ಸಂಜೀವಾಚಾರ ಅಂತ ಇದ್ರು, ಸಾಂಬಳದ ಅತ್ಯಂತ ಪ್ರೀತ್ಯಾಸ್ಪದರಾಗಿರ್ತಕ್ಕಂಥವ್ರು ಬಾಗಲಕೋಟೆ ಒಳಗ. ಅವರಿಗೆ ಅವ್ರು ಎಷ್ಟು ಮಟ್ಟಿಗೆ ನಿಷ್ಠ ಅಂದ್ರೆ ಬಹಳ ಬಡತನದೊಳಗಿದ್ರು ಕೂಡ ಪೌರೋಹಿತ್ಯ ಮಾಡಿಸೋರು ಅದೇ ಉದ್ಯೋಗ. ಪಾಪ ಅವನೇನು ಎಷ್ಟು ಕೊಡ್ತಾರೆ, 2 ಕಡೆ 4 ಕಡೆ ತಗೊಂಡ್ಬರ್ಬೇಕು, ಅದು ಅಕ್ಕಿ ಅವೇ ತಂದು ತಿನ್ಬೇಕು. ಈಗ ಮತ್ತೆ ಕಾಂಟ್ರಾಕ್ಟ್ ಅಕ್ಕಿ ಅವೇ ಮನಿ ಹೋಗೋದು, ಹುಳ ಹತ್ತು ತನಕ ಹಿಂಗೆಲ್ಲ ಇಲ್ಲ ಪಾಪ ಅಂತಂದ್ರೊಳಗೆ ಅವರು ಆ ವ್ಯಕ್ತಿ ಯಾರು ಕದ್ದಿರ್ತಾನ ಹೋಮ ಮಾಡಿಸ್ಲಿಕ್ಕೆ ಬರ್ರಿ ಅಂತ ರೊಕ್ಕ ಕೊಡ್ತಾನ ಹೋಗ್ಬಿಟ್ರಲ್ಲ. ಈಗ ಅವ್ರು ಯಾರೇ ಇಲ್ಲಿ ಅವ ಯೋಗಿದ್ದಾನೋ ಸಂಧ್ಯಾವಂತನಲ್ಲ, ಹಾದಿ ಬಿಟ್ಟವಿದ್ದಾನೋ ಎಷ್ಟು ಲಗ್ನಿ ಮಾಡ್ಕೊಳಾನೋ ಎಂತ ಪುನರ್ವಿವಾಹನೋ ವಿಧವಾ ವಿವಾಹನೋ ಏನೋ ನೋಡ್ಲಾರ್ದೆ ಎಲ್ಲ ವಿವಾಹ ಮಾಡಿಸ್ಲಿಕ್ಕೆ ಹೋಗ್ತಾರೆ, ಮುಂಜುವಿಗೆ ಹೋಗ್ತಾರೆ. ಆ ಬ್ರಾಹ್ಮಣ ಕೂಸೋದು ನೋಡ್ಲಾರ್ದೆ ಎಲ್ಲಾ ಕಡೆ ಹೋಗಿ ಆಶೀರ್ವಾದ ಮಾಡಿ ದಕ್ಷಿಣ ಇಸ್ಕೊಂಡ್ ಬರ್ತಾರೆ. ಈಗಿನ ಸೋಪಾಡ ಪುರೋಹಿತರು ಆಚಾರ ಎಲ್ಲ ನಡೆದ. ಈಗ ಅವ್ರು ಅಂಥ ಬಡತನದೊಳಗೂ ವಿಚಾರಿಸ್ತಿದ್ರಂತ, ಸಂಧ್ಯಾವಂತನ ಮಾಡ್ತೀಯಾ, ಒಪ್ಪತ್ತರೆ ಮಾಡ್ತೀಯಾ, ಹಂಗಾರೆ ನಿಮ್ಮನಿಗೆ ಪೌರೋಹಿತ್ಯಕ್ಕೆ ಬರ್ತೀವಿ. ಇದಕ್ಕೆ ಬರಂಗಿಲ್ಲ ಅಷ್ಟು ಇಷ್ಟ. ಯಾಕಂದ್ರೆ ಸಂಧ್ಯಾವಂತನ ಮಾಡ್ಲಾರ್ದೆ ಅವನಿಗೆ ಅಧಿಕಾರ ಇಲ್ಲ. ಹಾಗಾಗಿ ಗಾಯತ್ರಿ ಜಪದಲ್ಲಿ ಅಷ್ಟು ಅಧಿಕಾರ. ಹಾಗಾದ್ರೆ ಅನಧಿಕಾರಿಗಳು ಏನ್ ಮಾಡ್ಬೇಕು? ಗಾಯತ್ರಿ ಜಪಗಳು ಎಲ್ಲರೂ ಮಾಡ್ಲಿಕ್ಕೆ ಬರ್ತದ? ಮುಂಜುವಿ ಮಾಡಿದ್ಮೇಲೆ ಮಾತ್ರ ಬ್ರಾಹ್ಮಣನಿಗೆ ದ್ವಿಜ ಅಂತ ಕರೀತಾರೆ. ಬ್ರಾಹ್ಮಣತ್ವ ಆ ಸಂಸ್ಕಾರ ಆದ್ಮೇಲೆ ಅವ್ರಿಗೆ ಗಾಯತ್ರಿ ಜಪದಲ್ಲಿ ಎಂಟ್ರೆನ್ಸ್. ಸ್ತ್ರೀಯರು ಏನ್ ಮಾಡ್ಬೇಕು? ನಮಗ್ ಮೋಕ್ಷ ಬೇಡ, ನಮಗ್ ಪಾಪಗಳು ಹೋಗೋದು ಬೇಡ, ನಮಗ್ ದೇವರ ಲಾಭ ಆಗೋದು ಬೇಡ ಅಂತ ನೀವೆಲ್ಲ ಪ್ರಶ್ನೆ ಕೇಳಿ. ಅದಕ್ಕಂದ್ರು ರಾಮಾಯಣನೇ ಅದು ಗಾಯತ್ರಿ, ಯಾಕ ವೇದ. ಅದಕ್ಕಂದ್ರು ವೇದ್ಯ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೇ. ಸುಂದರವಾಗಿರ್ತಕ್ಕಂಥ ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದ ಪ್ರಚೇತ ಸಾಮಾಸಿ ಸಾಕ್ಷಾತ್ ರಾಮಾಯಣಾತ್ಮನ. ಯಾಕಂದ್ರು ರಾಮಾಯಣ ಕೇಳ್ಬಿಡ್ರಿ, 1000 ಕೋಟಿ ಜಪ ಗಾಯತ್ರಿ ಜಪ ಮಾಡಿದಷ್ಟು ಫಲ ಇದೆ. ರಾಮಾಯಣ ಕೇಳೋದು ಏನಿದೆ? ಕೋಟಿ ಇದು ಅಧಿಕಾರಿಗಳು ಕೇಳಬಾರ್ದು ಅಂದ್ರೆ ಎಲ್ಲ ಕೋಟಿ ಮಾಡ್ಲಿಕ್ಕೆ ಆಗ್ತದೆ, 10 ಮಾಡ್ಲಿಕ್ಕೆ ಆಗಲ್ಲ. ಆಗ್ತದ? 10 ಮಾಡ್ಲಿಕ್ಕೂ ಆಗಲ್ಲ. 10 ಮಾಡೋ ಕಡೆ ಎಷ್ಟು ಮನಸ್ಸು ಚಂಚಲ. ರಾಮಾಯಣ ಕೇಳಿಬಿಟ್ರೆ ಯಾಕ ಸುಮ್ಮನೆ ಹೇಳಿಕತ್ತಿಲ್ಲ, ಒಂದು ಪ್ರಮಾಣ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸುಮ್ಮನೆ ಗೋಳೆ ಏನೋ ಹೇಳಿಕತ್ತಾರ ಆಚಾರ ಅಂತಲ್ಲ. ವೇದ ವೇದ್ಯೆ ಪರೇ ಪುಂಸಿ ಜಾತಿ ದಶರಥಾತ್ಮಜೆ. ಯಾವಾಗ ವೇದ ವೇದ್ಯನಾಗಿರ್ತಕ್ಕಂಥ, ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ, ವೇದ ಪ್ರತಿಪಾದ್ಯಗಳು ಹೊರಗಡವ ಧರ್ಮಗಳು ವೇದ ಪ್ರತಿಪಾದ್ಯ, ಇನ್ನಿತರೆಲ್ಲ ದೇವತೆಗಳು ವೇದ ಪ್ರತಿಪಾದ್ಯ ಅಂದ್ರೇನು? ವೇದದಲ್ಲಿ ತಿಳಿಸಿದವರು ಅಂತ ಅರ್ಥ. ವೇದದಲ್ಲಿ ರುದ್ರದೇವರ ಬಗ್ಗೆ ತಿಳಿಸಿಲ್ವಾ? ಇಂದ್ರನ ಬಗ್ಗೆ ತಿಳಿಸಿಲ್ವಾ? ಧರ್ಮಗಳ ಬಗ್ಗೆ ತಿಳಿಸಿಲ್ವಾ? ಸಂಧ್ಯಾ ಉಪಾಸೀತ ಪರಾಂತುನ ಭಕ್ಷೇತ ವಿಧಿರೇಶ ಎಲ್ಲ ವೇದ ಪ್ರತಿಪಾದ್ಯ. ಅದು ವೇದ ಪ್ರತಿಪಾದ್ಯ ಅಂದ್ರೆ ರಾಮ ಅಂತ ಯಾಕೆ ತಗೊಂಡ್ರಿ ಅಂತ ಪ್ರಶ್ನೆ. ವೇದ ಪ್ರತಿಪಾದ್ಯ ದೇವರೇ ಯಾಕಂದ್ರೆ ಮುಖ್ಯ ಪ್ರತಿಪಾದ್ಯ ಅಂತ ಅರ್ಥ. ವೇದಗಳಿಂದ ಮುಖ್ಯ ಪ್ರತಿಪಾದ್ಯ ಯಾರು? ದೇವರು. ಅಂದ್ರೆ ವೇದಗಳ ಮುಖ್ಯ ಉದ್ದೇಶ ಏನು ಅಂದ್ರೆ ದೇವರನ್ನ ಹೊಗಳೋದು, ದೇವರನ್ನ ತಿಳಿಸೋದು. ಇದೇ ಮುಖ್ಯ ಪ್ರತಿಪಾದ್ಯತೆ ಬರ್ತದೆ. ಅಡಿಗೆ ಮಾಡೋದು, ಅಡಿಗೆಯವರಿಗೆ ಮಧ್ಯಾಕ್ಷರ ಯಾವುದು? ತಪಸ್ವಾಧ್ಯಾಯ ನಿರತಂ. ನೋಡ್ರಿ, ತ ಮಧ್ಯಾಕ್ಷರ ರಾಮಾಯಣದ್ದು ತ, ಮಧ್ಯಾಕ್ಷರ ಗಾಯತ್ರಿದು ತ. 24,000 ಶ್ಲೋಕಾತ್ಮಕವಾಗಿದೆ ಅಂತ ನಾ ಹೇಳಿದೆ. ಗಾಯತ್ರಿ ಎಷ್ಟು? 24 ಅಕ್ಷರ. ಗಾಯತ್ರಿ ಎಷ್ಟು? 24 ಅಕ್ಷರದ ಗಾಯತ್ರಿ ಇದೆ. ಹಾಗಾಗಿ 24,000 ಶ್ಲೋಕಗಳು ಹೊಂದಾಣಿಕೆ ಮಾಡಿ ನೋಡಿದಾಗ ಮೊದಲೇ ಅಕ್ಷರ ಮತ್ತೆ ಗಾಯತ್ರಿ ತಗೊಂಡಾಗ ಮೊದಲೇ ಶ್ಲೋಕದ ಬರ್ತಕ್ಕಂಥ ಮೊದಲೇ ಅಕ್ಷರ ರಾಮಾಯಣದ ಒಂದೇ ಆಗ್ತದೆ. ಹಿಂಗ 1,000 ಶ್ಲೋಕ ಆಗಬೇಕು. 1,000 ಆದ್ಮೇಲೆ 1,001ನೇ ಶ್ಲೋಕಕ್ಕೆ ಯಾವುದು ಬರ್ತದೆ ಅಂತಂದ್ರೆ 1,001ನೇ ಶ್ಲೋಕ ಸಹತ್ವ ರಾಕ್ಷಸಾನ್ ಸರ್ವಾನ್. ವಾಲ್ಮೀಕಿ ರಾಮಾಯಣದಲ್ಲಿ ಬರುವ 1,001ನೇ ಶ್ಲೋಕ ಇದು ಯಾವುದು? ಸಹತ್ವ ರಾಕ್ಷಸಾನ್ ಸರ್ವಾನ್.
ಗಾಯತ್ರಿ ಜಪದೊಳಗೆ ಯಾವುದು ತತ ಸ ತತ ವರುಣ ಮಕ್ಕಳು ಶಿವರಾಚಾರ್ಯ ತಿಳಿಸ್ತಾರೆ ಅಪರಿಣದೊಳಗೆ. ಅವರಿಬ್ರು ಹುಟ್ಟೋದಕ್ಕೆ ಲೆಕ್ಕಿದ್ರು. ದೊಡ್ಡ ಪಕ್ಷಿಗಳು ಅವೆರಡು ಅಣ್ಣ ತಮ್ಮ ರೇಸ್ ಕಟ್ಟನು ಅಂತ ರೇಸ್ ಕಟ್ಟಿ ಸೂರ್ಯನ ಪ್ರಕಾಶ ಕಡೆ ಹೋಗ್ಯಾರ. ಅಷ್ಟೊತ್ತಿಗೆ ಆ ಜಟಾಯು ತಮ್ಮ ಅದು ಸುಟ್ಟು ಸಾಯ್ಬೇಕು ಸೂರ್ಯನ ಪ್ರಕಾರಕ್ಕೆ ಗಿರಣಕ್ಕೆ. ಈ ಸಂಪಾತಿ ಅಡ್ಡ ಹೋಗ್ಬಿಟ್ಟ. ತನ್ನ ತಮ್ಮನ ಉಳಿಸಿ ತನ್ನ ರೆಕ್ಕೆ ಸುಟ್ಕೊಂಡು ಅಲ್ಲಿ ಬಿದ್ದು ಬಿಟ್ಟಿದ್ದ. ಅದು ಹೋಗಿತ್ತು. ಅವನಿಗೆ ಈ ರಾಮಕಥಾ ಕೇಳಿಸ್ತ್ರಿ. ಇಷ್ಟದ ನೋಡ್ರಿ, ಈ ಬೆಳತನಕ ರಾಮ ಇವ್ರಿಗೇನು ಗೊತ್ತಿಲ್ಲ, ಈ ವಿಷಯ ಏನೂ ಗೊತ್ತಿಲ್ಲ. ಇದು ತಾತ್ಪರ್ಯ ಓದಿದ್ರೆ ಯಾರಿಗೂ ಗೊತ್ತಾಗಿಲ್ಲ. ಏನ್ ಮಾಡ್ತಾರೆ ನಮ್ಮ ಆಚಾರ್ಯ ಶ್ರೀಮದಾಚಾರ್ಯ ಸಂತುಮೆ ಜನ್ಮ ಜನ್ಮ ಎಷ್ಟು ಉಪಕಾರ, ಎಷ್ಟು ಸ್ಮರಣ ಮಾಡಿದ್ರು ಅವ್ರು ಉಪಕಾರ ತಪ್ಪಾಗ ಮಹಾನುಭಾವ. ಅವ್ರು ಬರೆದಿದ್ದಿಲ್ಲ ಅಂತ ಯಾರಿಗೂ ಗೊತ್ತಾಗ್ತಿದೆ. ಆ ಸಂಪಾತಿ ಏನ್ರಿ ಬೆಳತನಕ ದೇವರ ಕಥೆ, ಇವರು ಸುಮ್ಮನೆ ಸಮುದ್ರ ಬರ್ತದ ನಮಗಂತೂ ಶಕ್ಕಿಲ್ಲ ಸಮುದ್ರ ದಾಟೋದು ಅಂತ ಬೆಳತನಕ ಕೂತು ಏನ್ ಮಾಡೋದು ಅಂತ ಸುಮ್ಮನೆ ಖಾಲಿ ಕೂಡಲಾರ್ದೆ ಅಂತಿರ್ತಾರಲ್ಲ, ಹಂಗ ಅವ್ರು ನೋಡಿ ಆ ದೇವರ ಕಥೆದಾಗಿರ್ತಕ್ಕಂಥದ್ದು ಮತ್ತೆ ಹೇಳ್ಬಿಟ್ಟಿವಿ. ಇಷ್ಟೆಲ್ಲ ಆಗಿ ಮತ್ತೆ ಸುದ್ದಿ ಬಂತು ಅಂದ್ರೆ ನಮಗೆ ಯಾವ ಹೋಗಿದ್ದ ಕೆಲಸ ಫಲ ಆಗ್ತದೆ. ದೇವರ ಸ್ಮರಣದಿಂದೇ ಫಲ ಆಗೋದು. ದೇವರ ಉಪಕಾರ ಸ್ಮರಣದಿಂದಲೇ ನಮ್ಮ ಕೆಲಸ ಅದು ಹಣ್ಣಾಗೋದು. ಹಣ್ಣೋ ಕಾಯ ಅಂತಿರ್ತಾರಲ್ಲ, ಹಂಗೆ ಈ ಸಂದೇಶವನ್ನ ಅಲ್ಲಿ ತಿಳಿತಾ ಮುಂದೆ ಅದು ಬಂದು ಹೇಳಿದ್ರು. ಇವ್ರಿಗೆಲ್ಲ ನಂದಾಯ್ತು. ರಾಮಚಂದ್ರ ತಿಳಿಸಿದ್ರು. ಅವರು ಮತ್ತೆಲ್ಲ ಕರ್ಕೊಂಡು ತನಕ ಬಂದ್ರು. ಇಲ್ಲಿ ಬರ್ಬೇಕಾಯ್ತು. ಇಲ್ಲಿ ಬಂದ್ಮೇಲೆ ವಾಲ್ಮೀಕಿಗಳಂತಾರೆ ಇತ್ಯುಕ್ತ ಶೋಕ ಸಂಭ್ರಾಂತ ರಾಮ ಶತ್ರು ನಿರ್ಬಣ. ಶ್ಲೋಕ ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಬರುವಂತ ಶ್ಲೋಕ ಈ ಸಂದರ್ಭದಲ್ಲಿ ಬರುವಂತ. ಇತ್ಯುಕ್ತ ಶೋಕ ಸಂಭ್ರಾಂತ. ರಾಮಾಯಣ ಬೇರೆ 3 ರಾಮಾಯಣಕ್ಕೂ ಸಿಕ್ಕಿಲ್ಲ. ಸಿಕ್ಕಿದ ಹಣೆ ಮಾರಕ ವಾಲ್ಮೀಕಿ ರಾಮಾಯಣ ಸಿಕ್ಕದ. ದೇವರು ದೋಷ ದೂರ ಗುಣಪೂರ್ಣ ಅಂತ ಎಷ್ಟು ತನಕ ಎಲ್ಲ ಅದೇನು ಅಂತಾರಲ್ಲ ಢಗ್ರ ಹೊಡೆದು ಇತ್ಯುಕ್ತ ಶೋಕ ಸಂಭ್ರಾಂತ ರಾಮ ಶತ್ರು ನಿರ್ಭಣ ಅಂದ್ರೆ ರಾಮನಿಗೆ ಶೋಕ ಸಂಭ್ರಾಂತನ ಇಟ್ಟಿದ್ದು. ಬರೀ ಶೋಕ ಅಲ್ಲ, ಶೋಕ ಸಂಭ್ರಾಂತ ಗತಿ ಏನು ರಾಮಾಯಣ ಹೇಳ್ತದೆ. ಶೋಕದಿಂದ ಕೂಡಿ ಹುಚ್ಚನಾಗಿಟ್ಟಿದ್ದ ಅಂತ. ಅದಕ್ಕೆ ಇಲ್ಲಿ ಶೋಕ ಅಂದ್ರೆ ಹಂಗರ್ಥ ಅಲ್ಲ. ಶೋಕ ಎಂಬ ಶಬ್ದಕ್ಕೆ ಇಲ್ಲಿ ಆನಂದ ಅಂತ ಅರ್ಥ. ವಾಲ್ಮೀಕಿಗಳು ನೋಡ್ರಿ ಮ್ಯಾಲ ಊಟ ಕೊಡಬಾರ್ದು. ಅದಕ್ಕೆ ಆನಂದ ತೀರ್ಥರು ಬೇಕೇ ಬೇಕು. ಆನಂದ ತೀರ್ಥರು ಅಂತ ತಿಳಿದವರು ಬೇಕು ಹೇಳಿ. ಶೋಕ ಅನ್ನಕ್ಕೆ ದುಃಖ ಅಂತ ಅರ್ಥದ. ಯಾವ ಸಾಲಿ ಒಳಗ ಸಂಸ್ಕೃತ ಮಾಸ್ತರ್ ಹೋಗಿ ಕೇಳಿದ್ರೆ ಶೋಕ ಅಂದ್ರೆ ದುಃಖ. ಡಿಕ್ಷನರಿ ನೋಡಿದ್ರೆ ಹಾಗೆ ಬಂದಿರ್ತಾರೆ. ಮೆಡಿಕಲ್ ಶಬ್ದಕ್ಕೊಂದು ಬೇರೆ ವರ್ಡ್ ಅರ್ಥ ಇರ್ತದೆ. ಹಂಗಿದ್ದಂಗ ಇದಕ್ಕೊಂದು ಬೇರೆನೇ ಅದ. ಪದಚ್ಛೇದ ಮಾಡಿ ನೋಡಿದಾಗ ಗೊತ್ತಾಗ್ತದೆ. ಶೋಕ ಅಂದ್ರೆ ಆನಂದ. ವಿರುದ್ಧ ಅರ್ಥ ಹೇಳಿಕತ್ತಾರೆ. ಹೌದು, ಶೋಕ ದೇವರಿಗೆ ಹೆಂಗ್ ಬರ್ತದೆ? ದೇವರಿಂದ ಶೋಕ ಅದ. ಅದಕ್ಕದನ್ನ ಹೊಂದಿಸ್ ನೋಡಿ ಪ್ರಯತ್ನ ಮಾಡೋಣ ಅಂತ. ಶೋಕ ಅಂದ್ರೆ ಅಲ್ಲಿ ಎಷ್ಟು ನೋಡ್ರಿ. ಶೋಕ ಅನ್ನುವಲ್ಲಿ ಶ ಪ್ಲಸ್ ಉ ಪ್ಲಸ್ ಕ ಮೂರವಲ್ಲಿ. ಶ ಪ್ಲಸ್ ಉ ಪ್ಲಸ್ ಕ ಸೇರಿದ್ರೆ ಶೋಕ ಅಂತ ಆಗ್ಯದ. ಹಾಗಾಗಿ ಶಂ ಶ ಇದು ಸುಖವಾಚಕ. ಶಂ ಅಂದ್ರೆ ಅದಕ್ಕೆ ನೋಡ್ರಿ ಯಾವಾಗ್ಲೂ ಬ್ರಾಹ್ಮಣ ಹೇಳ್ತಕ್ಕಂಥ ಮಾತು ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ಅಂತ ಹೇಳಿ ಇಲ್ಲ ಬಂದಿದ್ರು ನಾನು ಹೋಗಿದ್ದೆ.